ನೀರಿನ ಫೋರ್ಸ್ ತುಂಬಾ ಜಾಸ್ತಿ ಇದೆ ಇಲ್ಲಿ. ಎದುರಲ್ಲಿ ಕಾಣ್ತಿರೋ ಬ್ರಿಡ್ಜ್ ಇಂದ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನೀರಿಗೆ. ಅಲ್ಲಿ ಹೊಯ್ಲಿಲ್ಲ ನೀರು, ಅಲ್ಲಿ ಹೊಯ್ಲೇ ಇಲ್ಲ ನೀರು. ಇದರ ಅನುಭವ ನನಗೆ ಗೊತ್ತುಂಟು. ನಾನು 97 ಇಸ್ವಿನಲ್ಲಿ ನನ್ನ ದೋಣಿ ಹತ್ತಿಗೆ ಹೋಗಿ ಹೊಡೆದಿದ್ದಕ್ಕೆ ಮುಳುಗಡೆ ಆಯಿತು. ಮುಳುಗಡೆ ಇಲ್ಲಿ ಗಂತಿ ನಮ್ಮ ಸಾಧಾರಣ ಒಂದು 10 ಕಿಲೋಮೀಟರ್ ಆ ಕಡೆ ಹೋಗಿ ನಡಕ ಹೋಗ್ಬೇಕು ಅಷ್ಟೇ. ನೀರು ತುಂಬ ಹುಡುಕ್ತಾ ಇದ್ದೇವೆ. ನೀರಿನ ಒತ್ತಡ ತುಂಬ ಹೊತ್ತು. ಬೆಳಗಿನಿಂದ 9 ಗಂಟೆಯಿಂದ ಸಂಜೆ ಈಗ 5:30 ಗಂಟೆ ತನಕ ಆಯಿತು. 6 ಗಂಟೆ ಆಯಿತು. ನಮಸ್ತೆ ಕರ್ನಾಟಕದ ಎಲ್ಲ ಜನತೆಗೆ. ನಾವಿವತ್ತು ಕುಂದಾಪುರದ ಕಾಳವರ ಹತ್ರ ಇದ್ದೇವೆ. ನೋಡುವುದು ಈ ಒಂದು ಬ್ರಿಡ್ಜಿನಲ್ಲಿ ಒಂದು ನಿನ್ನೆ ಮಧ್ಯಾಹ್ನ 1 ಗಂಟೆ ಹೊತ್ತಿಗೆ ಒಂದು ಘಟನೆ ನಡೆದಿದೆ. ಒಬ್ಬರು ಹರೀಶ್ ಎಂಬವರು ಇಲ್ಲೇ ಸ್ಥಳೀಯರು ತಮ್ಮ ಜೀವವನ್ನು ಇಲ್ಲಿಂದ ಹಾರಿ ತೆಗೆದುಕೊಂಡಿದ್ದಾರೆ. ಅವರ ಇಲ್ಲಿಂದ ಕಾರ್ಯಾಚರಣೆಗಳನ್ನು ನಡೆಸ್ತಾ ಇದ್ದಾರೆ. ಫೈರ್ ಬ್ರಿಗೇಡ್ ಹಾಗೂ ಸ್ಥಳೀಯರೆಲ್ಲ ಸಿಕ್ಕಲಿಲ್ಲ. ನಿನ್ನೆ ಸಂಜೆಗೆ ನಮಗೆ ಕರೆ ಬರ್ತದೆ ಈಶ್ವರ್ ಮಲ್ಪೆ ಹಾಗೂ ತಂಡಕ್ಕೆ. ಇದೇ ಒಂದು ಸ್ಥಳದಿಂದ ಹರಿದ್ದಾರೆ. ಈಗ ಮಧ್ಯಾಹ್ನ 1 ಗಂಟೆಗೆ ಹರಿದ್ದಾರೆ. ನಾವೀಗ ಈಶ್ವರ್ ಮಲ್ಪೆ ಹಾಗೂ ತಂಡ ಬಂದಿದೆ, ಹುಡುಕಾಟವನ್ನು ನಡೆಸ್ತೇವೆ. ನಿಮ್ಮೆಲ್ಲರ ಪ್ರಾರ್ಥನೆ ಹೀಗೆ ಇರಲಿ. ಈ ಒಂದು ವಿಡಿಯೋವನ್ನು ಕೊನೆಯ ತನಕ ನೋಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಿದ್ದೇವೆ. ಹಾಗೆಯೇ ಈಶ್ವರ್ ಮಲ್ಪೆ ಅವರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. 100Kಗೆ ತುಂಬ ಹತ್ತಿರ ಇದ್ದೇವೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತುಂಬ ಹೋಗ್ತಾ ಹೋಗಿದ್ದು ಅಂದರೆ 1 ಕಿಲೋಮೀಟರ್ ಹೋಗಿರ್ಬೋದು. ಬಾಡಿ ಇಂಟರ್ವ್ಯೂ ಜಾಸ್ತಿ ಮತ್ತೆ ಅವರು 6 ತಕ್ಷಣ ಒಂದ್ಸಲ ಅಡಿಗೆ ಹೋಗಿಲ್ಲ. ಸುಮಾರು 100 ಮೀಟರ್ ಹೋಗಿರ್ತಾರೆ. ಯಾರು ನೋಡಿಲ್ಲ 100 ಮೀಟರ್ ತನಕ 2 ಸಲ ನೋಡಿಲ್ಲ. ಮತ್ತೆ ಮೇಲೆ ಬಂದಿರ್ತಾರೆ ಮತ್ತೆ ಅಷ್ಟು ದೂರ ಹೋದ್ಮೇಲೆ ಅಲ್ಲಿಂದ ಅವ್ರು ಮುಳುಗು ಹೊತ್ತಿಗೆ ಸುಮಾರು ಹೋಗ್ತಾ ಅಡಿಂದ ಪಾಸ್ ಆಗ್ತಿರ್ತಾರೆ. ಅಡಿಗೆ ನಾವು ಹುಡುಕುವ ಈಗ ಅಂದ್ರೆ ಟೈಮ್ ಆಯ್ತಲ್ಲ, ಈಗ ಡಿಕಂಪೋಸ್ ಆಗೋ ಟೈಮ್ ಇದೆ. ಬಾಡಿ ಡಿಕಂಪೋಸ್ ಅಂದ್ರೆ ಇಲ್ಲಿ ಹೋಗ್ತದೆ ಗಂಗೊಳಿಗ ಗಂಗೊಳಿ ಅಲ್ಲಿ ಡ್ಯಾಮ್ ಇತ್ತಲ್ಲ. ಅಲ್ಲೆಲ್ಲ ನೀರು ಮತ್ತೆ ಡ್ಯಾಮ್ ಅಲ್ಲ ಮುಳ್ಳೋಡಿ ಅಲ್ಲಿ ತನಕ ಮತ್ತೆ ಹೋದ್ ಅಲ್ಲಿ ಮೇಲ್ಗಡೆ ಎಲ್ಲ ನೀರಿದ್ರೆ ಆ ಮೇಲ್ಗಡೆ ಅಡಿಗೆ ಹೋಗುದಿಲ್ಲ. ಅಲ್ಲಿ ತನಕ ಹೋಗ್ಬೋದು ನೋಡ್ಬೋದು. ಅಲ್ಲಿ ಮೇಲ್ಗಡೆ ಅಲ್ಲಿ ಜನ ನಿಲ್ಸ್ಬೇಕು. ಡ್ಯಾಮ್ ಮೇಲ್ಗಡೆ ಯಾರೋ ನಮ್ಮ ಹುಡುಗರು ನಿಲ್ಸ್ಬೇಕಲ್ಲ, ನಿಲ್ಲಿಕ್ಕೆ ಜಾಗ ಉಂಟಲ್ಲಿ. ಅಲ್ಲಿ ನಿಂತ್ರೆ ಗೊತ್ತಾ ಕರೆಕ್ಟ್ ಆಗಿ ಗೊತ್ತಾ ಬರೋದು ತೋರ್ತದೆ. ಡ್ಯಾಮ್ ಅಂದ್ರೆ ಅದು ಒಂದೊಂದು ಕಂಡು ಅದು ಪಾಸ್ ಆದ್ರೆ ಗೊತ್ತಾಗ್ತದೆ. ಒಂದ್ ಜನ ಅಲ್ಲಿ ಇರ್ಲಿ ಮೇಲೆ ಒಂದು ವ್ಯವಸ್ಥೆ ಮಾಡ್ಲಿ. ನಮ್ಮ ಜನ ಹುಡುಕ್ಲಿಲ್ಲ ಅಲ್ಲಿ ಅದ್ರ ಮೇಲೆ ನಿಲ್ಲಿಲ್ಲ. ಯಾಕೆ ಇಲ್ಲಿಂದ ಎತ್ಕೊಂಡು ನಾವು ಯಾವ್ದು ಹುಡುಗರು ಅಲ್ಲಿ ಮೇಲೆ ಎತ್ತಿರ್ತದಲ್ಲ, ಅದು ಡಿಕಂಪೋಸ್ ಆಗಿ ಅಗಲಾಗಿ ಬರ್ತದೆ, ತಲೆ ಆಗಿ ಸಿಗ್ತದೆ. ಇಲ್ಲಿಂದ ಡ್ಯಾಮಿಗೆ ಎಷ್ಟು ದೂರ ಉಂಟು? ಎಷ್ಟು ದೂರ ಉಂಟು? 5 ಕಿಲೋಮೀಟರ್ ಉಂಟು. ಇದು ಆಚೆಗೆ ಹೋಯ್ಕಲ್ಲ, ಎರಡು ಒಟ್ಟಿಗೆ ಅದೊಂದು ಕುದುರಷ್ಟೇ. ಮತ್ತೆ ಕುದುರಷ್ಟೇ ಹೋಗಿರ್ತದೆ. ಅದಾದ್ಮೇಲೆ ನಾವೇನ್ ಮಾಡೋದು ಗೊತ್ತಾ, ಈಗ 3-4 ದೋಣಿಯಿಂದ 2 ದೋಣಿ ಈ ಕಡೆ. ಯಾಕಂದ್ರೆ ಈಗ ಟೈಮ್ ಆಯ್ತು, 10 ಗಂಟೆ ಆಯ್ತು, ಡಿಕಂಪೋಸ್ ಆಗ್ತದೆ ಬಾಡಿ ಎಲ್ಲದು ಬಂದೇ ಬರ್ತದೆ. ಒಂದು 4 ಜನ ಅಲ್ಲಿ ನಾವು ಇದು ಕಟ್ಟೆ ಅಂತ ಡ್ಯಾಮ್ ಮಾಡಿದ್ರೆ ಡ್ಯಾಮ್ ಬೆಚ್ಚಿಗೆ ನೋಡ್ತಾ ಇದ್ರೆ ಸಾಕೆ ಬರೋದು ಕೂರ್ತದೆ. ಅವ್ನು ಎಲ್ಲಿ ಬಂದಂದ್ರೆ ನ್ಯೂಸ್ ಕೊಟ್ರೆ ಆ ಕಡೆ ಹೋದ್ರು ಸಹ ಮತ್ತೆ ಮೇಲೆ ಬಂದು ಸಿಗ್ತದೆ ನಮ್ಗೆ. ಅದರಿಂದ ನಾವು ಈ ಕಡೆಯಿಂದ 2 ದೋಣಿ ಆ ಕಡೆಯಿಂದ 2 ದೋಣಿ ಹುಡುಕುವ. ಫೈರ್ ಬ್ರಿಗೇಡ್ನವ್ರಿಗೆ ಹೇಳಿದಾರಂತೆ, ಇವ್ರಿಗೆ ಹೇಳಿದ್ರು ಬರ್ತಾ ಇದ್ದಾರೆ. ತಲೆನ ತೋರ್ತದೆ ತೋರ್ತಾರೆ ಅಲ್ಲ. ಯಾಕಂದ್ರೆ ರಭಸಕ್ಕೆ ಅಡಿಂದ ಪಾಸ್ ಆಗಿದ್ರಿ, ನೀವು ರಭಸಕ್ಕೆ ಹೋಗಿದ್ರಿ. ಈಗ ಮಿಸ್ ಮೇಲೆ ಬಂದಿತ್ತು ಅಷ್ಟೇ ಅಂತ ಅರ್ಥ ಆಯ್ತಲ್ಲ. ಅವ್ರು ಅಲ್ಲಿಗೆ ಬರ್ತಾರೆ ಹುಷಾರ್ಲವೇ ಡಿಕಂಬ ಸಾಕಕ್ಕೆ ನೀರು ಕೋಲ್ಡ್ ಉಂಟಲ್ಲ.
ಮಧ್ಯಾಹ್ನ 1:30 ಗಂಟೆ. ನೀರು ಕೋಲ್ಡ್ ಉಂಟಲ್ಲ ಸರ್, ಅದರಿಂದ ಕೋಲ್ಡ್ ಆಗೋದು. ಹಾಂ, ಇದು ಸಿಕ್ಕಿ ಬಿದ್ದಿರೋ ಗೊತ್ತಾಗೋದು. ಮೇಲೆ ಬಂದರೆ ಸಿಗ್ತದೆ, ನೋಡಕ್ಕೂ ಅಲ್ಲಿ ಅದರಿಂದ ಮಧ್ಯೆ ಆ ಸೊಪ್ಪಿನ ಮಧ್ಯೆ ಅಲ್ಲ ಹಾಗಾದ್ರೆ ಆ ಕಡೆ ಎಲ್ಲ ಸೊಪ್ಪೆಲ್ಲ ಇಟ್ಕೊಂಬೋದು. ಅದಕ್ಕೆ ಕೆಲವರು ಜೀವಕರ್ಮಕ್ಕೆ ಇಟ್ಕೊಂಡ್ರೆ ಅಲ್ಲ 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 ಮುಂದ್ಗಡೆ ಇತ್ತು. ಅಲ್ಲಿ ಹೊಯ್ಲಿಲ್ಲ ನೀರು, ಅಲ್ಲಿ ಹೊಯ್ಲೇ ಇಲ್ಲ ನೀರು, ಅಲ್ಲಿ ಹೊಯ್ಲಿಲ್ಲ ಸ್ಪೀಡ್ ಇಲ್ಲ ನೀರು, ಅಲ್ಲಿ ಸ್ಲೋ ಹೋಗ್ತಾ ಉಂಟು. ನಾನು ಹೆಚ್ಚು ಕಡಿಮೆ ನೋಡುವುದೀಗ ಅಲ್ಲಿ ಬ್ರಿಡ್ಜ್ ಲಾಸ್ಟ್ ತುದಿ ನೋಡಿ ಡ್ಯಾಮ್ ಗಿಂತ ಆ ಕಡೆ ಅಲ್ಲಿ ಗಿಲಿಗೆ ದೂರದಲ್ಲಿ ನೋಡಿದ್ರ ಅಷ್ಟು ದೂರ ಅಲ್ಲಿ ಟೆಂಟ್ ಹಾಕಿರಲ್ಲ, ಕೆಳಗೆ ಬೋಟ್ ಇದೆಯಲ್ಲ ಅಲ್ಲಿ ಸ್ವಲ್ಪ. ಇಲ್ಲಿ ಬಿಡುವುದಿಲ್ಲ ಸರ್, ಇಲ್ಲಿ 100% ಇಲ್ಲಿ ನಿಲ್ಲುವುದಿಲ್ಲ. ಯಾವ ಲೆಕ್ಕದಲ್ಲಿ ಅಲ್ಲಿಂದ ಹೋಗ್ತಾರೆ ಮತ್ತೆ ಆಮೇಲೆ ಕೊನೆಗೆ ಇದ್ದಿದ್ದ ಜಾಗ ನೋಡ್ಕೊಳ್ಳಿಲ್ಲ ಮತ್ತೆಲ್ಲ ಹೋದ್ರೆ ಅಂತ ಹೇಳಿದ್ರೆ ನೀವು ಹೋಗು ಅಲ್ಲೇ ಹಿಡ್ಕೊಂಡ್ಬಿಟ್ರೆ. ಯಾಕೆ ಅಂತ ಹೇಳಿ ಇದರ ಅನುಭವ ನನಗೆ ಗೊತ್ತುಂಟು. ನಾನು 97 ಇಸ್ವಿನಲ್ಲಿ ನನ್ನ ದೋಣಿ ಅದಕ್ಕೆ ಹೋಗಿ ಹೊಡೆದಿದ್ದಕ್ಕೆ ಮುಳುಗಡೆ ಆಯ್ತು. ಮುಳುಗಡೆ ಇಲ್ಲಿ ಕಂತಿದವ ಸಾಧಾರಣ ಒಂದು 10 ಕಿಲೋಮೀಟರ್ ಆ ಕಡೆ ಹೋಗಿ ಮೇಲೆ ಇರ್ತೀವಿ. ಕಡೆಗೆ ನಾನು ಬರುವುದಿಗೆ ಮರ ಹಿಡಿದು ಕಡೆಗೆ ಮೇಲೆ ಬಂದೆ 97 ಇಸ್ವಿಯಲ್ಲಿ. ಇದು ಇಲ್ಲೆಲ್ಲ ಫುಲ್ ಮುಳುಗಡೆ ಆಗಿದೆ ಆ ಕಡೆ. ಆಯ್ತು ನೋಡಿ, ಸ್ಟಾರ್ಟಿಂಗ್ ಇಲ್ಲಿ ಮಾಡ್ತೀನಿ. ಬಲ್ಲ ನೀರಲ್ಲ ಬರ್ತಾ ಇರ್ತದೆ ಅಡಿಯಲ್ಲೆಲ್ಲ. ಬಂದೆ ನೀರಿನ ಫೋರ್ಸ್ ತುಂಬಾ ಜಾಸ್ತಿ ಇದೆ ಇಲ್ಲಿ. ಎದುರಲ್ಲಿ ಕಾಣ್ತಿರೋ ಬ್ರಿಡ್ಜ್ ಇಂದ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನೀರಿಗೆ ಹಾರಿ. ನಿನ್ನೆ ಮಧ್ಯಾಹ್ನ 1 ಗಂಟೆ ಹೊತ್ತಿಗೆ ಈ ಒಂದು ಘಟನೆ ನಡೆದಿದೆ. ಈಶ್ವರ್ ಮಲ್ಪೆ ಹಾಗೂ ಸ್ಥಳೀಯರೆಲ್ಲರೂ ಸೇರಿ ಇಲ್ಲಿ ಹುಡುಕಾಟವನ್ನು ನಡೆಸ್ತಾ ಇದ್ದೇವೆ. ಫೈರ್ ಬ್ರಿಗೇಡ್ ನವರು ಸಹ ಇದ್ದಾರೆ, ಅವರು ಸಹ ದೋಣಿ ಹಾಕೊಂಡು ಹುಡುಕ್ತಾ ಇದ್ದಾರೆ. ಹಿಂದೆ ಇಲ್ಲಿದೆ. ಯಾವ ಡ್ಯಾಮ್? ಯಾವ ಡ್ಯಾಮ್? ಡ್ಯಾಮ್ ಯಾವುದು? ಡ್ಯಾಮ್ ಯಾವುದು? ಕಿಲ್ವಾಡಿ ಡ್ಯಾಮ್.
ಹಾಗಾದ್ರೆ ಒಂದ್ ರಾಡ್ ಬಂದ ಇಲ್ಲೇ ಬೆಲ್ಲ ಮಾಡುವ. ಅದು ಅಲ್ಲಿ ಬೋಟ್ ಸಮುದ್ರ ಹೋಗಿತ್ತು, ಒಂದು 10-12 ಕಿಲೋಮೀಟರ್ ಹೋಗಿ ಪಾಸ್ ಆಗಿದೆ. ಯಾಕಂದ್ರೆ ಇಲ್ಲಿ ಬೋಟ್ ವ್ಯವಸ್ಥೆ ಮಾಡಿದ್ದೀವಿ, ಅಲ್ಲಿ ಹೋಗಿ ಅಲ್ಲಿ ಯಾಕಂದ್ರೆ ಇಲ್ಲಿ ನಾವು 3 ರೌಂಡ್ ಮಾಡಿ ಅವ್ರು 1-2 ರೌಂಡ್ ಬಂದಿದ್ದಾರೆ. ಇಲ್ಲ ಬರ್ಲಿ ಇಲ್ಲಿ ಹೇಗೆ ಸಹ ಕೆಳಗನೆ ಬರೋದು, ಡಿಕಂಪೋಸ್ ಆಗಿ ಬಾಡಿ ಕೆಳಗನೆ ಬರಬೇಕು. ಈಗ ಬಲ್ಲಿ ಎಲ್ಲ ನೋಡಿದ್ದೀವಿ ನಾವು. ಈಗ ಈ ಕಡೆಯಿಂದ ಬಾಡಿ ಸೀದಾ ಆ ಸೈಡೇ ಹೋಗ್ತದೆ. ಬಲ್ಲಿ ಸಿಕ್ಕಾಗಲಿಗೆ ಈಗ ಟೈಮ್ ಆಯ್ತು 12 ಗಂಟೆ ಆಯ್ತು. ಈಗ ನಾವು ಕಾಯ್ತಿರುವ ಆ ಕಡೆ ಎಲ್ಲ ಅದು ಕೆಳಗಿಂದ ಮೇಲೆ ಬರುವಾಗ ಸ್ಲೋ ಬರ್ತದೆ, ಕೆಳಗೆ ಸ್ಪೀಡಲ್ಲಿ ಹೋಗ್ತದೆ. ಆಚೆ ಈಚೆ ಹುಡ್ಕೊಂಡು ಬರ್ಲಿಕ್ಕೆ 2 ದೋಣಿ ಆಚೆ ಈಚೆ ಹುಡ್ಕೊಂಡು ಬಂದು ಸುಲಭ ಆಗ್ತದೆ. ದೊಡ್ಡ ಮೋಡ ಕವಿದಿದೆ, ಮಳೆ ಬರುವ ಹಾಗೆ ಚಾನ್ಸ್ ಇದೆ. ಎಲ್ಲ ನೋಡ್ಬೋದು ಎಷ್ಟು ಕಷ್ಟ ಪಡ್ಬೇಕು, ಒಂದು ಜೀವದ ಇದೆ. ಇಷ್ಟು ಜನ ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಇಲ್ಲಿ ಮೃತದೇಹವನ್ನು ಹುಡುಕ್ಲಿಕ್ಕೆ ಬಂದಿದ್ದಾರೆ. ಧರ್ಮಸ್ಥಳ ವಿಪತ್ತು ಘಟಕದವರಿದ್ದಾರೆ, ಸ್ಥಳೀಯರಿದ್ದಾರೆ, ಈಶ್ವರ್ ಮಲ್ಪ ಹಾಗೂ ಟೀಮ್ ಇದೆ. ಗಾಳಿ ಮಳೆ ಬರ್ತದಲ್ಲ, ಸೈಡ್ ಮಾಡಿ ಸೈಡ್ ಇಟ್ಕೊಳ್ಳುವ, ಸೈಡ್ ಆಮೇಲೆ ರನ್ನಿಂಗ್ ಮಾಡಿ ಬೇಡ, ಗಾಳಿಗೆ ಅಡ್ಡ ಬೀಳ್ತದೆ. ನೀರು ಬರುತ್ತಲ್ಲ ಹೋಗುತ್ತೆ ಕುಂದಾಪುರಕ್ಕೆ ಗುಂಗುಳಿವರೆಗೆ ಹೋಗ್ತಿದ್ದೆ. ನಾನು ಸುಮಾರು ಒಂದು 7-10 ಕಿಲೋಮೀಟರ್ ಅಷ್ಟು ಹುಡುಕಾಡಿದ್ದೀವಿ. ಈ ಕಡೆ ಇಲ್ಲಿ ದಿಂಬಿ ಎಲ್ಲ ಬರ್ತಾ ಉಂಟು. ಇಲ್ಲಿ ಇಂಥ ಕೇಸ್ ಆಗಿದೆ ಇದಕ್ಕಿಂತ ಮೊದಲು ಕೇಸ್ ಕಂಡೂರಲ್ಲಿ ಸುಮಾರಾಗಿತ್ತು, ಆದರೆ ನಾವೇ ಇದು ಮಾಡಿ ತೆಗಿದ್ದೇವೆ. ಅಂದ್ರೆ ಮಿನಿಮಮ್ ಒಂದು ಎಷ್ಟು ದಿವಸದಲ್ಲಿ ಬಾಡಿ ಎಲ್ಲ ರಿಕವರ್ ಆಗಿದೆ? ದಿವಸ ಅಲ್ಲ, ನಾವು ಒಂದು ದಿನದಲ್ಲಿ ನಾವು ತೆಗೆದಿದ್ದೇವೆ ಕಂಡೂರಲ್ಲಿ ಬಿದ್ದ ಬಾಡಿಗಳನ್ನು. ಒಂದು ಬಾಡಿ ಮಾತ್ರ ಅದು ಬಲೆ ಹಾಕಲಿಕ್ಕೆ ಹೋಗಿದ್ದವರು, ಆ ಬಾಡಿ ಮಾತ್ರ ಇದೇ ತರ ನೆರೆ ಇದ್ದಿತ್ತು. ಅವಾಗ ನಾವು ತೆಗಿಬೇಕಂತ ಹೇಳಿದ್ದೇವೆ, ಆದರೆ ಮನೆಯವರೆಲ್ಲ ಊರಿನವರೆಲ್ಲ ಬೇಡ ಅಂತ, ಈ ನೀರಲ್ಲಿ ನಾವು ತೆಗೆದು ಬೇಡ ಅಂತ ಅವ್ರು ಹೇಳಿದಾಗ ನಾವು ಅದ್ರ ಇಲ್ಲಿ ಹೋಗ್ಲಿಲ್ಲ ನೀರಲ್ಲಿ. ಆ ಬಾಡಿ ಮಾತ್ರ ಸ್ವಲ್ಪ ಕೆಳಗೆ ಬಂದಿತ್ತು ಒಂದು 2 ದಿನ ಬಿಟ್ಟು. ಮತ್ತೆ ಉಳಿದೆಲ್ಲ ನಾವು ಬೋಡಿಗಳನ್ನೆಲ್ಲ ನಾವು ಅಲ್ಲಿಂದ ಹೋಗ್ಲಿ. ಮತ್ತೆ ಉಳಿದೆಲ್ಲ ಮಿಕ್ಕಿದ್ದೆಲ್ಲ ಬೋಡಿ ನಾವು ಅದೇ ದಿನದಲ್ಲಿ ನಾವು ತೆಗೆದಿದ್ದೇವೆ ಎಲ್ಲ.
ಕುಂದಾಪುರ ಬಂದಿದೆ ಕುಂದಾಪುರ ಬಂದಿದೆ. ಇದು ತಲ್ಲೂರು ಬ್ರಿಡ್ಜ್ ಇದು. ಬ್ರಿಡ್ಜ್ ಅದು. ಹೌದಾ? ಅದ್ರ ಮೇಲೆ ಆಚೆ ಸೈಡ್ ಕುಂದಾಪುರ ಬ್ರಿಡ್ಜ್. ನೋಡಿ ನಾವು ಕುಂದಾಪುರ ಬ್ರಿಡ್ಜ್ ತನಕ ಬಂದು ಎಲ್ಲಿ ನಾವು ಹಿಡಿದಲ್ಲಿ ಸ್ಟಾರ್ಟಿಂಗ್ ಕಣ್ಣೂರು ಕಣ್ಣೂರು ನಾವು ಕಣ್ಣೂರು ಬ್ರಿಡ್ಜ್ ಇಂದ ಈಗ ಬಂದು ಈಗ ಕಣ್ಣೂರಲ್ಲಿ ಡ್ಯಾಮ್ ಗುಳ್ವಾಡಿ ಡ್ಯಾಮಿನ ಮೇಲ್ಭಾಗದಲ್ಲಿ ನಾವು ಎಲ್ಲ ನೋಡಿ ಈಗ ಬೇರೆ ಬೋಟಿನಲ್ಲಿ ಇಲ್ಲಿ ಒಂದು ಇಲ್ಲಿ ಕುಂದಾಪುರ ಬ್ರಿಡ್ಜ್ ಹತ್ರ ಬಂದಿದ್ದೇವೆ ಈಗ. ಇಷ್ಟು ದೂರ ಬಾಡಿ ಬಂದಿರ್ಬೋದಾ? ಬೇರೆ ನೀರು ಮಳೆ ನೀರಲ್ಲಿ ಹೇಳಿಕ್ಕಾಗಲ್ಲ. ನೀರು ಯಾವ ತರ ಯಾವ ಸೈಡಲ್ಲಿ ಯಾವ ಸಾಲಿನಲ್ಲಿ ಹೋಗುತ್ತೆ ಅಂತ ಅದು ಕೂಡ ಹೇಳಿಕ್ಕಾಗಲ್ಲ. ಎಲ್ಲಾದ್ರೂ ಹಾಳಿಗೆ ಇದ್ರ ಫ್ಲೋಟ್ ಮಧ್ಯದಲ್ಲಿ ಸಿಲುಕಿಕೊಂಡಿರ್ಬೋದು, ಇಲ್ಲ ಬಂದ್ರೆಗೆ ಸಮುದ್ರಕ್ಕೂ ಕೂಡ ಹೋಗ್ಬೋದು. ಇದು ಹೇಳಿಕ್ಕಾಗಲ್ಲ ಇಲ್ಲ. ಇನ್ನು ಇಲ್ಲಿಂದ ಎಷ್ಟು ದೂರ ಇದೆ ಸಮುದ್ರಕ್ಕೆ? ಹಾ? ಇಲ್ಲಿಂದ ಎಷ್ಟು ದೂರ ಇದೆ? ತಲ್ಲೂರು ಇದೆ. ಇಲ್ಲಿಂದ ಎಷ್ಟು ದೂರ ಇದೆ ಸಮುದ್ರಕ್ಕೆ? ಈಗ ಇದು ಸ್ವಲ್ಪ ಮುಂತಾದ್ರೆ ಕುಂದಾಪುರ ಇದೆ ಕುಂದಾಪುರ ಆದ್ಮೇಲೆ ಕೆಳಗೆ ಒಂದು 3-4 ಕಿಲೋಮೀಟರ್ ಸಮುದ್ರ. ಸುಮಾರು ನಿನ್ನೆಯಿಂದ ಇವರೆಲ್ಲ ಸ್ಥಳೀಯರೆಲ್ಲ ಸೇರಿ ಇಲ್ಲಿ ಹುಡುಕ್ತಾ ಇದ್ದಾರೆ, ತುಂಬಾ ಸಹಾಯ ಮಾಡ್ತಿದ್ದಾರೆ. ಎಲ್ಲ ನಾವು ಯಾವಾಗ ಸ್ಪಾಟದಲ್ಲಿ ನಾವು ಹೋಗಿದ್ದೇವೆ, ಸಣ್ಣ ದೋಣಿ ತಗೊಂಡು ನಾವು ಸ್ಪಾಟ್ ಅಲ್ಲಿ ಹೋಗಿ ನೋಡಿದ್ದೇವೆ, ಪ್ರಯತ್ನ ಮಾಡಿದೆವು ಆದಷ್ಟು ಪ್ರಯತ್ನ. ಆದ್ರೆ ನೆರೆ ನೀರಿದ್ದ ಕಾರಣ ನಮ್ಗೆ ಆಗಲ್ಲ. ಅಂದ್ರೆ ಕೂಡ ನೀರು ಕೂಡ ತುಂಬಾ ಫೋರ್ಸ್ ಇದೆ, ಮತ್ತು ಕೆಸರು ಕೂಡ ನೀರಿದೆ, ತುಂಬಾ ಕೆಸರಿದೆ ನೀರಲ್ಲಿ. ಸುಮಾರು ಕಣ್ಣೂರಿಂದ ಬ್ರಿಡ್ಜ್ ಇಂದ ಕುಂದಾಪುರ ಬ್ರಿಡ್ಜ್ ತನಕ ಬಂದೆ ಉಳ್ಕೊಂಡು. ಈಗ ಸುಮಾರು ಒಂದು 7-10 ಕಿಲೋಮೀಟರ್ ಆಗ್ಬೋದು. ಅಲ್ಲಿಂದ ಇಲ್ಲಿಗೆ 12 ಕಿಲೋಮೀಟರ್ ಆಗಿದೆ. ಈಗ ಬಾಡಿ ಡಿಕಂಪೋಸ್ ಆಗಿ ಮೇಲೆ ಬಂದಿದೆ ಇಲ್ಲ ಗೊತ್ತಾಗಲ್ಲ, ಯಾಕಂದ್ರೆ ನೀರು ಕೋಲ್ಡ್ ಉಂಟು. ಈಗ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ 4 ಗಂಟೆಗೆ ನಾವು ಅಲ್ಲೇ ಪ್ರತಿಯೊಂದು ಜಾಗಕ್ಕೆ ಹೋದ ಜಾಗಕ್ಕೆ ಮತ್ತೆ ಹುಡುಕ್ಲಿಕ್ಕೆ ಹೋಗ್ತೇವೆ. ಇದರಲ್ಲಿ ತುಂಬಾ ಸಹಕಾರ ಇದೆ ಸಾರ್ವಜನಿಕರದ್ದು, ಸ್ಥಳೀಯರದ್ದು. ಇನ್ನೇನು ಹುಡುಕ್ತಾ ಇದ್ದಾರೆ. ಎಲ್ಲಿದೆ ಹತ್ತಿರ ತಡಕ್ಕೆ ಹೋಗ್ಬೇಕು ಅಷ್ಟೇ, ಮತ್ತೆ ನೀರು ವಿರುದ್ಧ ಹೋಗ್ಬಾರ್ದು. ಎಷ್ಟೊಂದು ಕಷ್ಟಕರವಾದ ಕಾರ್ಯಾಚರಣೆ ಅಂತ ನೋಡ್ಬೋದು. ಜೋರಾದ ಗಾಳಿ ಮಳೆ ಕಡೆಯಲ್ಲಿ ಬೇರೆ ಸುಮಾರು ಬೆಳಿಗ್ಗೆ 9:30 ಗಂಟೆಗೆ ಈ ಒಂದು ಸ್ಥಳಕ್ಕೆ ಬಂದಿದ್ದೇವೆ ಹುಡುಕಾಟವನ್ನು ನಡೆಸಲಿಕ್ಕೆ. ಈಗ ಸಂಜೆ 6 ಗಂಟೆ ಹತ್ರ ಆಗಿದೆ. ಈಶ್ವರಣ್ಣ ಹಾಗೂ ಇಲ್ಲಿಯ ಸ್ಥಳೀಯರು ಈಗ ಲಾಸ್ಟಿಗೆ ಒಮ್ಮೆ ನೋಡಿ ಬರ್ತೇವೆ ಅಂತೇಳಿ ಹೋಗಿದ್ದವರು ರಿಟರ್ನ್ ಬಂದಿದ್ದಾರೆ. ಮಳೆ ಬೇರೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. ಇನ್ನು ನಾಳೆ ದಿವಸದಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ಮುಂದುವರಿಸುವಂಥ ಪ್ಲಾನಿಂಗ್ ಇದೆ, ನೋಡಬೇಕೇನಾಗ್ತದೆ ಅಂತ. ಬೆಳಗಿಂದ ಮಳೆಯಲ್ಲೇ ಹುಡುಕಾಡ್ತಿದ್ದಾರೆ. ತುಂಬ ಹುಡುಕಾಡಿದ್ದೇವೆ, ನೀರಿನ ಒತ್ತಡ ತುಂಬ ಹೊತ್ತು. ನಾಳೆ ಬೆಳಿಗ್ಗೆ 9 ಗಂಟೆಗೆ ಮತ್ತೆ ಶುರು ಮಾಡ್ತೀವಿ. ಈಗ ಸುಮಾರು ಬೆಳಗ್ಗಿನಿಂದ 9 ಗಂಟೆಯಿಂದ ಸಂಜೆ ಈಗ 5:30 ಗಂಟೆ ತನಕ ಆಯಿತು. 6 ಗಂಟೆ ಆಯಿತು. ಮಳೆಯಲ್ಲಿ ಗಾಳಿಯಲ್ಲಿ ತುಂಬಾ ಆದಷ್ಟು ನಾವು ಪ್ರಯತ್ನ ಮಾಡಿದೆವು, ಆದರೆ ಸಿಗಲಿಲ್ಲ. ನಾಳೆ ನಾವು 9 ಗಂಟೆಗೆ ಕಾರ್ಯಾಚರಣೆ ನಾಳೆಗೆ ಮುಂದುವರಿಸ್ತೇವೆ. ನಾಳೆ ಬೆಳಿಗ್ಗೆಯಿಂದ ಮತ್ತೆ ಹುಡುಕ್ತೇವೆ.
ಇವತ್ತು 2ನೇ ದಿನ ಕಾರ್ಯಾಚರಣೆ. ರೆಡ್ ಫೋರ್ಸ್ನವರಿದ್ದು. ಹಾಗೆ ಇಲ್ಲಿ ದಿನೇಶ್ ಕಾರ್ಯ ಅವರ ತಂಡ ಗಂಗೋಳಿಯಿಂದ ಸಹ ಬಂದಿದೆ. ಅವ್ರ ತಂಡದಿಂದ ಸಹ ಹುಡುಕಾಡಲಿಕ್ಕೆ ಬಂದಿದ್ದಾರೆ ಗಂಗೋಳಿಯಿಂದ. ನೋಡಿ, ಇವತ್ತು ನಾವು ಎರಡನೇ ದಿನ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲ ಕಡೆ ಹುಡುಕ್ತಾ ಇದ್ದೇವೆ. ನೀರು ಸ್ವಲ್ಪ ಕಮ್ಮಿ ಆಗಿದೆ. ನೋಡಿ, ಇರಬದರ್ ಆಫ್ತಾಬು ಕಲ್ಮನ್ ನೋಡಿ, ಅವರಿಬ್ಬರು ಸ್ನೇಹಿತರು ಬಂದಿದ್ದಾರೆ ಇವತ್ತು. ಮತ್ತೆ ಎಲ್ಲ ಮಳೆ ಅಲ್ಲ ಇವತ್ತು, ಸ್ವಲ್ಪ ಅಂದಮೇಲೆ ಇದ್ದಾರೆ, ಈಗ ಬರ್ತಾ ಇದ್ದಾರೆ. ಆದಷ್ಟು ನಾವು ಹುಡುಕ್ತೇವೆ ಇದ್ದೇವೆ ಈಗ ಚಿಕ್ಕ ದೋಣಿಯಲ್ಲಿ. ಈಗ ಆಫ್ತಾಬ್ ಅವ್ರದ್ದೊಂದು ದೋಣಿ ಕೊಟ್ಟಿದ್ದಾರೆ, ನೋಡಬೇಕು. ನೀರಿನ ಸೆಳೆ ಸ್ವಲ್ಪ ಕಮ್ಮಿ ಇದೆ. ಮೃತದೇಹ ಎಲ್ಲಾದರೂ ಮೇಲೆ ಬಂದರೆ ನಾವು ಖಂಡಿತವಾಗಿ ಹುಡುಕ್ತೇವೆ. ತುಂಬ ಮಳೆ, ನಿನ್ನೆಯಿಂದ ಮಳೆ ಕಮ್ಮಿ ಆಗಿಲ್ಲ, ನೀರು ಸ್ವಲ್ಪ ಕಮ್ಮಿ ಆಗಿದೆ ಇವತ್ತು. ಈ ಕಡೆ ಎಲ್ಲ ಹುಡುಕ್ತಾ ಇದ್ದೇವೆ ಇವತ್ತು. ನೋಡುವ, ಸಿಗಲಿ, ಎಲ್ಲರೂ ಒಂದು ಪ್ರಾರ್ಥನೆ ಇರಲಿ, ಆದಷ್ಟು ಬೇಗ ಒಂದು ಮೃತದೇಹ ಸಿಗಲಿ. ಆ ಮನೆಯವರಿಗೊಂದು ಕಣ್ಣೀರಿಸೋ ಇದಾಗಲಿ, ದುಃಖದ ಸಹಿಸಿಕೊಳ್ಳೋ ಶಕ್ತಿ ಕೊಡಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಇನ್ನು ಸಿಗಲಿಲ್ಲ, ಮಳೆ ಬರ್ತಾ ಉಂಟು. 2ನೇ ದಿನ ಕಾರ್ಯಾಚರಣೆ. ಗೋಣಿ ಅಲ್ವಾ? ಗೋಣಿ ಅದಲ್ಲ, ಹೀಗೆ ಹುಡ್ತಾ ಹೋಗ್ಬೇಕು. ಒಂದು ಬ್ರಿಡ್ಜ್ ಪಾಸ್ ಆಯ್ತು, ಈ ಗಾಡಿಯಿಂದ ಬಂತದ್ದು. ಈಗ ಇನ್ನೊಂದು ಬ್ರಿಡ್ಜ್ ಹತ್ರ ಹೋಗ್ತಾ ಇದ್ದೇವೆ. ದಿನಾಂಕ 16/7/2024 ಕಂಡೂರು ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಮಿಸ್ಸಿಂಗ್ ಪ್ರಕರಣ ದಾಖಲಾಗಿರುತ್ತೆ. ಮಿಸ್ಸಿಂಗ್ ಪ್ರಕರಣದಲ್ಲಿ ಹರೀಶ್ ಎಂಬವನು ಮನೆಗೆ ಹೋಗ್ತಾ ಇರಬೇಕು, ಸ್ಟೇಷನ್ನಲ್ಲಿ ಮುಗಿಸಿ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಕಂಡೂರು ಬ್ರಿಡ್ಜ್ ಹತ್ರ ಇದ್ದು ವಾರಾಹಿ ನದಿಗೆ ಹಾರಿರ್ತಾನೆ. ಹಾಗಾಗಿ ಸ್ಟೇಷನ್ಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿತ್ತು. ಮಧ್ಯಾಹ್ನ 1:30 ಸುಮಾರಿಗೆ ನದಿಗೆ ಹಾರಿರೋದು. ತದನಂತರ ಪೊಲೀಸರು ಹಾಗೂ ವಿವಿಧ ಇಲಾಖೆಗಳಾದ ಫೈರ್ ಇಂಜಿನ್ ಆಗಿರ್ಬೋದು, ಹಾಗೆ ನಮ್ಮ ಎಲ್ಲರಿಗೂ ಪ್ರಸಿದ್ಧವಾಗಿರುವ ಈಶ್ವರ್ ಮಲ್ಪೆಯರ್ ಆಗಿರ್ಬೋದು, ಹಾಗೆ ಸ್ಥಳೀಯರು ಕಂಡೂರಿನ ನಿವಾಸಿಗಳು, ಹಾಗೆ ಸುತ್ತಮುತ್ತ ಏನಿದೆ ನಮ್ಮ ಕಂಡೂರು ವ್ಯಾಪ್ತಿಯಲ್ಲಿ ಯಾರ್ಯಾರು ಇದ್ದಾರೆ, ನಮ್ಮ ಕುಂದಾಪುರ ಠಾಣಾ ವ್ಯಾಪ್ತಿಯಲ್ಲಿ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಹಾಗೆ ಗಂಗೋಳಿಲಿರುವ ದಿನೇಶ್ ಕಾರ್ಯವರ ತಂಡವು ಸಮೇತ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದು, ಈ ಎಲ್ಲರ ಸಹಕಾರದಿಂದ ಈ ದಿನ ಮಧ್ಯಾಹ್ನದಷ್ಟೊತ್ತಿಗೆ ಹರೀಶ್ ಅವರ ದೇಹವು ಪತ್ತೆಯಾಗಿದೆ. ಹಾಗಾಗಿ ಮುಂದಿನ ಕ್ರಮಗಳು, ಕಾನೂನು ಕ್ರಮಗಳೇನಿದೆ ಅದನ್ನು ಜರುಗಿಸ್ತಾ ಇದ್ದೀವಿ. ಆದಷ್ಟು ಬೇಗ ಮನೆಯವರಿಗೆ ಬಾಡಿ ಬಿಟ್ಟುಕೊಟ್ಟು ಇದನ್ನು ಸಂಪೂರ್ಣವಾಗಿ ಮುಗಿಸ್ತೇವೆ. ಹಾಗೆ ಎಲ್ಲರೂ ಸಹಕಾರ ಮಾಡಿದ ಎಲ್ಲ ಪ್ರತಿಯೊಬ್ಬರಿಗೂ, ಯಾರು ಹೆಸರು ಇಲ್ಲದೆ ಇರಲಿ, ಯಾರ್ಯಾರು ಬಂದಿದ್ದಾರೆ, ಯಾರ್ಯಾರು ಭಾಗಿಯಾಗಿದ್ದಾರೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಸಹಕಾರ ಮಾಡಿದರೆ ಎಲ್ರಿಗೂ ಸಮೇತ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ರಿಗೂ ಇದು ಮಾಡ್ತೀನಿ. ನಮಸ್ಕಾರ, ಧನ್ಯವಾದಗಳು. ಅದರಲ್ಲೂ ಸಹ ಇವತ್ತೊಂದು 3 ಟೀಮ್ ಮಾಡಿ ಹೋಗಿದ್ದು ತುಂಬ ಒಳ್ಳೆ ಆಯಿತು. ಯಾಕೆಂದರೆ ತುಂಬ ಕಷ್ಟಕರ ಸನ್ನಿವೇಶ. ಅಲ್ಲಲ್ಲಿ ಅದು ಮ್ಯಾಂಗನೀಸ್ ಗಿಡ ಎಲ್ಲ ತುಂಬ ಇತ್ತಲ್ಲ. ಅದರ ಸ್ಥಳೀಯರು ಸಹ ಮತ್ತು ದಿನೇಶ್ ಕಾರ್ಯ ಅವರು ಹಾಗೂ ಫೈರ್ ಸರ್ವಿಸ್ನವರು ಎಲ್ಲರೂ ಸಹ 3 ಟೀಮ್ ಮಾಡಿ ಮಾತಾಡಿ ನಾವು ಹೋಗಿದ್ದು 3 ಕಡೆ ಹೋಗ್ಬೇಕಂತ. ಯಾರಾದ್ರೆ ಒಬ್ಬರು ಸಿಗುತ್ತಾ ಅಂತ ಹೇಳಿ ಸಿಕ್ಕಿದ್ದು ನಮ್ಮ ಟೀಮ್ನವರಿಗೆ, ಫೈರ್ ಬ್ರಿಗೇಡ್ನವರು ಹುಡುಕಿದ್ದಾರೆ. ಎಲ್ರಿಗೂ ಸಮೇತ ಧನ್ಯವಾದಗಳು. ಕಂಡೂರು ನಿವಾಸಿಗಳಾದ ತಕ್ಷಣವಾಗಿ ಎಲ್ಲರೂ ಅಲ್ಲಿ ಸ್ಥಳೀಯವಾಗಿ ಎಲ್ಲರೂ ಸಮೇತ ಸಹಕಾರ ಮಾಡಿದ್ದಾರೆ. ಅವ್ರಿಗೂ ಸಮೇತ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೇನೆ. ಅವ್ರ ಹೆಸರುಗಳನ್ನ ಹೇಳಿ ಒಬ್ಬರೊಬ್ಬರು ತುಂಬಾ ಹೆಸರು ಎಲ್ಲ ಇದ್ದಾರೆ. ಇವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಇಲ್ಲಿ ಸ್ಥಳೀಯರು ಸಹ ಇಲ್ಲಿ ಬಂದು ಸಪೋರ್ಟ್ ಮಾಡಿದ್ರು. ಹೀಗೆ ಸಹಕಾರ ಎಲ್ಲರೂ ಇಲ್ಲಿ, ಯಾರ್ದು ಮನೆಗೇನೆ ಅಂತಲ್ಲ, ಎಲ್ಲರೂ ಸಮೇತ ಸಮಾಜ ಸೇವೆ ಮಾಡೋದಷ್ಟೇ. ಸಮಾಜ ಸೇವೆ ಮಾಡ್ತಾ ಇದೀವಿ. ಹಾಗಾಗಿ ಯಾವುದೇ ಕ್ಷಣದಲ್ಲಿ ಧರ್ಮಸ್ಥಳ 24 ಘಟಕದವರು ಸಹ ತಂಡದವರು ಅಷ್ಟೇ ಒಂದು 5-6 ಜನ ಬಂದಿದ್ದಾರೆ. ಅವರು ಅವತ್ತಿಂದನೂ ಡೇ 1 ಹಿಡಿದು ತುಂಬಾ ಸಹಕಾರ ಮಾಡಿದ್ರು. ಅವ್ರಿಗೂ ಸಮೇತ ಧನ್ಯವಾದಗಳನ್ನ ತಿಳಿಸ್ತೀನಿ. ಈಶ್ವರ್ ಮಲ್ಪೆ ಅವರು ತುಂಬಾ ನಮಗೆ ಫೋನ್ ಮಾಡಿದ ತಕ್ಷಣವಾಗಿ ಸ್ಪಂದಿಸಿ, ಅವರು ಬ್ಯುಸಿ ಇದ್ರೂ ಸಮೇತ ಬೆಳಗ್ಗೆ ನಾವು ಬರ್ತೀವಿ ಅಂತ ಹೇಳಿ ನಮ್ಮ ಈ ಕಾರ್ಯಾಚರಣೆಗೆ ಭಾಗಿಯಾಗಿದ್ದಾರೆ. ಅವ್ರಿಗೂ ಸಮೇತ ನಾವು ತುಂಬಾ ಧನ್ಯವಾದಗಳನ್ನು ತಿಳಿಸ್ತೀವಿ. ಹಾಗೆ ಯಾರ್ಯಾರು ಬಂದಿದ್ದಾರೆ, ದಿನೇಶ್ ಕಾರ್ಯವರ್ ಆಗಿರ್ಬೋದು, ಶೌರ್ಯ ತಂಡದವರು ಇರ್ಬೋದು, ಹಾಗೆ ನಮ್ಮ ಸುಂದರ್ ಅವರು ಇನ್ಸ್ಪೆಕ್ಟ್ರು ಫೈರ್ ಇಂಜಿನ್, ಅವರಿಗೂ ಸಮೇತ ಅವ್ರ ಟೀಮ್ಗೂ ಸಮೇತ ಎಲ್ರಿಗೂ ಇದು ಮಾಡ್ತಾ, ಮತ್ತೆ ನಿವಾಸಿಗಳು, ಎಲ್ಲ ಲೋಕಲ್ ನಿವಾಸಿಗಳು ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ, ಕಾಳಾವರ್ಧರ್ ಹಿಡಿದಿರ್ಬೋದು, ಅವ್ರ ಮನೆಯಿಂದ ಹಿಡಿದು ಎಲ್ಲರೂ ಸಮೇತ ಸಪೋರ್ಟ್ ಮಾಡಿದರೆ ಎಲ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಹೀಗೆ ನಿಮ್ಮ ಸಹಕಾರ ಹೀಗೆ ಮುಂದೆ ಮುಂದುವರಿಲ್ಲ ಅಂತ ಹೇಳಿ ನಾನು
ಥ್ಯಾಂಕ್ ಯು